ಗುಡ್ ಮಾರ್ನಿಂಗ್. ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ತಿಳಿಸಿದ್ವಿ ಯಾಕೆ ಜನ ಫೇಲ್ಯೂರ್ ಆಗ್ತಾರೆ. ಮೋದಿಕೇರು ಬಂದಮೇಲೆ ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಇರಲ್ಲ. ಯಾಕೆ ಅವರು ಭಾಳ ವರ್ಷಗಳ ಕಾಲ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿಯಲ್ಲಿ ಇರಲ್ಲ ಅನ್ನೋದಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ. ಈಗ ಒಂದು ವೀಡಿಯೋದಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನಾನೇನು ಮಾಡಬೇಕು. ಮೋದಿ ಕೇರಲ್ಲಿ 750ರಿಂದ 800 ಪ್ರಾಡಕ್ಟ್ಸ್ಗಳಿದೆ. ಎಷ್ಟಿದೆ? 750ರಿಂದ 800 ಪ್ರಾಡಕ್ಟ್ಸ್ಗಳಿದೆ. ಅವೆಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ಮೊದಲು ಬಳಸಬೇಕು. ಮೊದಲನೇ ಪಾಯಿಂಟ್, ನಾನು ಮೊದಲು ಬಳಸಬೇಕು. ನಾವೇನು ಮಾಡಿಬಿಡ್ತೀವಿ, ತುಂಬ ಜನಕ್ಕೆ ಸೇಲ್ ಮಾಡೋಕ್ಕೆ ಹೋಗ್ತೀವಿ. ರಾಂಗ್. ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬೇಡಿ. ಮೋದಿಗಿರ ಪ್ರಾಡಕ್ಟ್ಸನ್ನು ತಗೊಂಡು ನಾವು ಬಳಸಬೇಕು. ನಾವು ಬಳಸಿದಾದ್ಮೇಲೆ ಇಲ್ಲಿ ಎಲ್ಲ ಪ್ರಾಡಕ್ಟು ನಿಮ್ಗೆ ಇಷ್ಟ ಆಗಲಿಕ್ಕಿಲ್ಲ. ಕೆಲವು ಪ್ರಾಡಕ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಹೇಗೆ ಹೇಳ್ತೀನಿ ಅಂತಂದರೆ, ತುಂಬ ಒಂದು ಎಕ್ಸ್ಪೀರಿಯನ್ಸ್ ಮೇರೆಗೆ ನಾನು ಹೇಳ್ತೀನಿ. ಸುಮಾರು ಇಲ್ಲಿ ಒಂದು 100 ಪ್ರಾಡಕ್ಟು, 150 ಪ್ರಾಡಕ್ಟು, 200 ಪ್ರಾಡಕ್ಟ್ವರೆಗೂ ಇಷ್ಟ ಆಗ್ಬೋದು. ಆ ಪ್ರಾಡಕ್ಟನ್ನು ಬಳಸಿದ್ದಾದಮೇಲೆ ನಿಮಗೆ ಕ್ಲೋಸ್ ಆಗಿರ್ತಕ್ಕಂಥ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸು, ನಿಮ್ಮ ನೈಬರ್ಸ್ ಯಾರಿದ್ದಾರೆ, ನೀವು ಅವ್ರಿಗೆ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ಬೋದು. ಓಕೆ, ಆ ಥರ ಒಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಇದನ್ನು ಮಾಡ್ದಲೇ ನಾವೇನು ಮಾಡ್ತೀವಿ, ತುಂಬ ಜನಕ್ಕೆ ಪ್ರಾಡಕ್ಟನ್ನು ಬಳಸೋಕ್ಕೆ ಹೇಳ್ದಲೇ ಇಲ್ಲಿ ಕಾರ್ ಸಿಗುತ್ತೆ, ಇಲ್ಲಿ ಬಂಗ್ಲೆ ಸಿಗುತ್ತೆ, ಐಷಾರಾಮಿ ಜೀವನ ಮಾಡ್ಬೋದು, ಅದಾದಮೇಲೆ ಏನು ಫಾರಿನ್ ಟ್ರಿಪ್ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಸ್ನೇಹಿತರೆ ರಾಂಗ್ ಇನ್ಫಾರ್ಮೇಷನ್. ಮೊದಲು ನೀವು ಈ ಕೆಲಸ ಮಾಡಿ, ಅದಾದಮೇಲೆ ಮಾರ್ಕೆಟಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿ. ಹೌ ಟು ಡೆವಲಪ್ ದ ಮಾರ್ಕೆಟಿಂಗ್ ಅಂತ. ಸೊ ಓಕೆ, ಹಾಗಾಗಿ ಸ್ನೇಹಿತರೆ ಬೇಸಿಕ್ ಮಂತ್ರ ನೀವು ಇದನ್ನು ಮಾಡಬೇಕಾಗಿದೆ. ಇದು ಮಾಡಿದ್ದಾದ ನಂತರ ಕಂಪನಿ ಏನೆಲ್ಲ ಕೊಡಬೇಕು, ನಿಮ್ಮ ಶ್ರಮಕ್ಕೆ ತಕ್ಕಂತೆ ಇಲ್ಲಿ ಎಲ್ಲ ಪ್ರತಿಫಲನೂ ಕೂಡ ಇದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ನೀವು ಮಿಲೇನಿಯರ್ ಆಗಬೇಕಂದ್ರೆ ನೀವು ಮೊದಲು ಪ್ರಾಡಕ್ಟನ್ನು ಬಳಸಿ. ಥ್ಯಾಂಕ್ ಯು ಆಲ್. ನೀವು ಪ್ರಾಡಕ್ಟನ್ನು ಬಳಸಿ,